ನಾನು ಅಂಜಲಿ. ನನ್ನ ಅಜ್ಜಿ ಸರಳ ಮತ್ತು ಸುಸ್ಥಿರ ಜೀವನ ನಡೆಸುತ್ತಾರೆ. ನಾನು ಸಹ ಅದನ್ನೇ ಮಾಡಲು ಇಚ್ಛಿಸುತ್ತೇನೆ. ಈಗ ನಿಮಗೆ ನಾನೊಂದು ಕತೆ ಹೇಳುತ್ತೇನೆ. ಇದು 3 ಪ್ರತ್ಯೇಕ ಪ್ರಯಾಣಗಳಿಗೆ ಹೋಗುವ ಪ್ಲಾಸ್ಟಿಕ್ ಬಾಟಲಿಗಳ ಕತೆ. ಪ್ಲಾಸ್ಟಿಕ್ ಬಾಟಲಿಯು ಕಚ್ಚಾ ತೈಲ ಸಂಸ್ಕರಣಾ ಘಟಕದಲ್ಲಿ ಜನ್ಮ ತಾಳುತ್ತದೆ. ನಂತರ ಕಾರ್ಖಾನೆಯಲ್ಲಿನ ರಾಸಾಯನಿಕ ಪ್ರಕ್ರಿಯೆಯು ಇದನ್ನು ಬಲವಾದ ಮತ್ತು ಉಪಯುಕ್ತವಾದ ವಸ್ತುವನ್ನಾಗಿ ಸೃಷ್ಟಿಸುತ್ತದೆ. ಬಹಳಷ್ಟು ಪ್ಲಾಸ್ಟಿಕ್ಗಳು ಎಷ್ಟು ಪ್ರಬಲವಾಗಿವೆ ಎಂದರೆ ಅವುಗಳು ಕರಗಲು 1000 ವರ್ಷ ಬೇಕಾಗುತ್ತದೆ. ನಾವು ಈಗ ಈ 3 ಬಾಟಲಿಗಳ ಬಗ್ಗೆ ಮಾತನಾಡೋಣ. ಪ್ಲಾಸ್ಟಿಕ್ ಬಾಟಲಿ 1. ಇದು 100 ಲಕ್ಷ ಟನ್ ಪ್ಲಾಸ್ಟಿಕ್ನಂತೆ ಭೂಭರ್ತಿಯಲ್ಲಿ ಕೊನೆಗೊಳ್ಳುತ್ತದೆ. ಇದು ನಮ್ಮ ಅಂತರ್ಜಲ ಮತ್ತು ಆಹಾರ ಬೆಳೆಯುವ ಭೂಮಿಯನ್ನು ವಿಷಮಯಗೊಳಿಸುತ್ತದೆ. ಅನೇಕ ಪ್ರಾಣಿಗಳು ಮತ್ತು ಪಕ್ಷಿಗಳು ಪ್ಲಾಸ್ಟಿಕ್ನಿಂದ ಉಸಿರುಗಟ್ಟುತ್ತವೆ. ಇದು ಸಂಪೂರ್ಣವಾಗಿ ಕರಗಲು 1000 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಪ್ಲಾಸ್ಟಿಕ್ ಬಾಟಲಿ 2. ಇದರ ಪ್ರಯಾಣ ವಿಭಿನ್ನ, ಆದರೆ ಒಳ್ಳೆಯದಲ್ಲ. ಈ ಬಾಟಲಿಯು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಹಳ್ಳಿಗಳಿಗೆ ಸೇರಿ ನಂತರ ನದಿ ಅಥವಾ ಸಾಗರಗಳಿಗೆ ಸೇರುತ್ತದೆ. ಸೂರ್ಯನ ಬೆಳಕು ಹಾಗೂ ನೀರಿನಿಂದ ಇದು ಸಣ್ಣ ಸಣ್ಣ ತುಣುಕುಗಳಾಗುತ್ತದೆ ಮತ್ತು ಇವುಗಳನ್ನು ಮೀನುಗಳು ತಿನ್ನುತ್ತವೆ. ಸಣ್ಣ ಮೀನುಗಳನ್ನು ದೊಡ್ಡ ಮೀನುಗಳು ತಿನ್ನುತ್ತವೆ. ದೊಡ್ಡ ಮೀನುಗಳನ್ನು ಮನುಷ್ಯರು ಹಿಡಿದು ತಿನ್ನುತ್ತಾರೆ. ಇದು ಹಲವಾರು ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಉದಾಹರಣೆಗೆ ಜೀರ್ಣಾಂಗದ ಸಮಸ್ಯೆಗಳು, ಉಸಿರಾಟದ ತೊಂದರೆಗಳು, ಪ್ರತಿರಕ್ಷಣಾ ವ್ಯವಸ್ಥೆಯ ನಿಷ್ಕ್ರಿಯತೆ ಮತ್ತು ಕ್ಯಾನ್ಸರ್. ಈ ಪ್ರಕ್ರಿಯೆಯು 1000 ವರ್ಷಗಳ ಕಾಲ ಮುಂದುವರಿಯುತ್ತದೆ. ಪ್ಲಾಸ್ಟಿಕ್ ಬಾಟಲಿ 3ರ ಕಥೆಯು ತುಂಬಾ ಆಸಕ್ತಿದಾಯಕವಾಗಿದೆ. ಇದು ಅಸ್ತಿತ್ವದಲ್ಲಿಲ್ಲ. ಇದರ ಬದಲಾಗಿ ನಾವು ಮರುಬಳಕೆ ಮಾಡಬಹುದಾದ ಬಾಟಲಿಯನ್ನು ಬಳಸಿ ಬೀಸಾಡಬಹುದಾದ ಪ್ಲಾಸ್ಟಿಕ್ ಬಾಟಲಿಯಿಂದ ಕುಡಿಯಬೇಕಾಗುವುದಿಲ್ಲ. ಇದು ಬಾಟಲಿ 1 ಮತ್ತು 2ಕ್ಕೂ ಅನ್ವಯಿಸುತ್ತದೆ. ನಾವು ಮರುಬಳಕೆ ಮಾಡಬಹುದಾದ ಬಾಟಲಿಯನ್ನು ಬಳಸಿದರೆ ಏಕಬಳಕೆಯ ಪ್ಲಾಸ್ಟಿಕ್ ಬಾಟಲಿಯನ್ನು ಉಪಯೋಗಿಸಬೇಕಾಗುವುದಿಲ್ಲ. ನಾವು ಆ 1000 ವರ್ಷದ ಪ್ರಕ್ರಿಯೆಯನ್ನು ಎಂದಿಗೂ ಪ್ರಾರಂಭಿಸಬೇಕಿಲ್ಲ. ಅಂಜಲಿ, ಸುಮತಿ, ಅಜ್ಜಿ ಮತ್ತು ರಾಮು ಚಿಕ್ಕಪ್ಪ ಅವರಂತೆ ಪ್ಲಾಸ್ಟಿಕ್ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ನಿಜವಾದ ಉತ್ತರ.